ದೊಡ್ಡವನು ಅಮೃತಾಳ ರೂಪದಲ್ಲಿ ಬಂದು ನನಗೆ ಉದ್ಯೋಗವನ್ನು ಕಲ್ಪಿಸಿಕೊಟ್ಟ. ಮೊದಲು ಅಮೃತಾಗೆ ಮೀಟ್ ಆಗಿ ಅವಳಿಗೆ ಧನ್ಯವಾದ ಅಂತ ತಿಳಿಸ್ಬೇಕು. ಇದೇನಿದು? ಅಮೃತ ವಿನಾಶ್ ಸ್ನೇಹಿತನ ಜೊತೆ ಇಲ್ಲೇ ಬರ್ತಾ ಇದ್ದಾಳೆ. ನನಗೆ ಇದರಲ್ಲಿ ಏನೋ ಸಂಚು ತೋರ್ತಾ ಇದೆ. ನಾನು ಇಲ್ಲೇ ಅಡಗಿ ನೋಡ್ತೀನಿ. ಹಾ ಅಮೃತ, ನಿನ್ನನ್ನು ನೋಡ್ತಾ ಇದ್ದರೆ ಆಕಾಶದಲ್ಲಿರುವ ಚಂದ್ರನನ್ನೇ ನೋಡಿದಂತೆ ಭಾಸವಾಗುತ್ತದೆ ಕಡೆ. ಯಾಕೆಂದ್ರೆ ಈ ನಿನ್ನ ಮುದ್ದಾದ ನಗು, ಈ ನಿನ್ನ ನಡತೆ, ಇದೆಲ್ಲ ನೋಡ್ತಾ ಇದ್ದಾರೆ ವರ್ಣಿಸಲು ಪದಗಳೇ ಸಾಲ್ತಾ ಇಲ್ಲ ಕಡೆ. ವರ್ಧನ್, ನಿನ್ನ ಮಾತು ಕೇಳ್ತಾ ಇದ್ರೆ ಆಕಾಶಕ್ಕೆ ಮೂರಿಗೇನು ಇದೆ ಅನ್ನೋ ಹಾಗೆ ನೀನ್ ನನ್ನನ್ನ ವರ್ಣನೆ ಮಾಡ್ತಾ ಇದೆಯಲ್ಲ. ಬಂಗಾರಿ, ಯಾಕೋ ನಾಚಿಕೆ ಆಯ್ತಾ? ನೋಡೆ, ನೀನಂದ್ರೆ ನನಗೆ ತುಂಬಾನೇ ಇಷ್ಟ. ನೀನಿಲ್ದೆ ಈ ನನ್ನ ಬಾಳು ಶೂನ್ಯ ಕಣೆ. ಈ ನನ್ನ ಫ್ಯಾಕ್ಟರಿಯನ್ನು ನಿನ್ನ ಹೆಸರಿಗೆ ಬರೆದು ಕೊಡು ಅಂದ್ರೆ ಕೂಡ ನಾನು ಹಿಂದೆ ಮುಂದೆ ನೋಡುವುದಲ್ಲ ಕಣೆ. ನೀ ಹೂ ಅಂದ್ರೆ ಇವತ್ತೇ ಬರೆದು ಬಿಡ್ತೀನಿ ಬಿಡು. ಅಷ್ಟೊಂದು ಪ್ರೀತಿ ಮಾಡ್ತಿರ್ತೀರಾ ನೀವು ನನ್ನನ್ನ? ನೋಡಿ ಮಾತ್ರ ವರ್ಧನ್, ಆ ನಿನ್ನ ಗೆಳೆಯ ಕೂಡ ನನ್ನನ್ನ ಮನಸ್ಸಾರೆ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅದು ಅಲ್ಲದೆ ನಾನಿಲ್ಲ ಅಂತ ಹೇಳಿದ್ರೆ ಸಾಯ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾನೆ. ನಿಜ ಹೇಳ್ಬೇಕು ಅಂದ್ರೆ ನಾನು ಕೂಡ ನಿನ್ನನ್ನ ಮನಸ್ಸಾರೆ ಪ್ರೀತಿ ಮಾಡ್ತಾ ಇದ್ದೀನಿ. ಅಂದ್ರೆ ನೀನು ಈ ಮೊದಲು ನಿನ್ನನ್ನೇ ಇಷ್ಟಪಡ್ತಾ ಇದ್ದೆ ಕಣೋ. ಅಮೃತ, ಅಮೃತ, ನನಗೆ ಇವತ್ತು ಎಷ್ಟೊಂದು ಖುಷಿ ಆಗ್ತಾ ಇದೆ ಅಂದ್ರೆ ತುಂಬಾನೇ ಖುಷಿ ಆಗ್ತಾ ಇದೆ. ನೋಡು, ಇನ್ನು ಮುಂದೆ ಆ ನನ್ನ ಗೆಳೆಯನ ವಿಷಯ ಬಿಟ್ಟು ಅವನ ಜೊತೆಯಲ್ಲೇ ಇದ್ದು ಅವನಿಗೆ ಒಂದು ಗತಿ ಕೊಡಿಸಿಲ್ಲ ಅಂದ್ರೆ ನಾನು ಹಠ ತೊಟ್ಟ ಹಠ ಮಾರಿ ಒಂದ್ಸಲನೇ ಅಲ್ಲ ಕಡೆ. ಹಾಗೆ ಒಂದು ಹುಡುಗಿಯರ ವಿಷಯ ಬಂದ್ರೆ ಜೀವಕ್ಕೆ ಜೀವ ಕೊಡೋ ಪ್ರೇಮಿ ಸ್ನೇಹಿತರು ಕೂಡ ವೈರಿಗಳಾಗ್ಬಿಡ್ತಾರೆ ಅಲ್ವೇನೋ? ಪ್ರೀತಿ ಅಂದರೆ ಹಾಗೆ ಕಡೆ. ಯಾರು ನಮ್ಮವರು, ಯಾರು ಬೇರೆಯವರು ಅಂತ ನೋಡಲ್ಲ. ಸ್ವತಃ ಒಡ ಹುಟ್ಟಿದವರಾದ್ರೂ ಕೂಡ ಅವರು ನಮ್ಮ ದುಶ್ಮನ್ಗಳೇ. ಈ ನಿನ್ನ ಒಳ್ಳೆ ಗುಣ ಕಂಡೆ ನನಗೆ ನೀನು ಇಷ್ಟವಾಗಿದೀಯಾ. ಐ ಲವ್ ಯು ವರ್ಧನ್, ಐ ಲವ್ ಯು. ಐ ಲವ್ ಯು, ಐ ಲವ್ ಯು ಕಣೆ. ಆದ್ರೂ ನನಗೆ ಅರ್ಜೆಂಟ್ ಆಗಿ ಒಂದು ಮೀಟಿಂಗಿಗೆ ಹೋಗ್ಬೇಕಾಗಿದೆ. ಆದ್ರೂ ನಿನ್ಗೆ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸೇ ಬರ್ತಿಲ್ಲ ಕಣೆ. ಆದ್ರೂ ಹೋಗ್ಲೇಬೇಕಾಗಿದೆ. ನೋಡು, ಇವಾಗ ನಿನಗೆ ಹೋಗೋ ದಾರಿಲೇ ನಾನು ಬಿಟ್ಟು ಹೋಗ್ತೀನಿ. ಬಾ. ಶಬಾಷ್ ಅಮೃತ, ಶಬಾಷ್. ಮೆಚ್ಚಿದ ಕಣೆ ನಿನ್ನೆ ಈ ಪ್ರೀತಿಗೆ. ಪ್ರೀತಿಸಿದ ಹುಡುಗನೊಬ್ಬನಾದರೆ ಮೈ ಮಾರಲು ಇಷ್ಟಪಡುವ ಹುಡುಗ ನಿನ್ನೊಬ್ಬ. ಛೇ, ನಿನ್ನನ್ನು ಪ್ರೀತಿಸಿದ್ದು ನನ್ನ ದೊಡ್ಡ ತಪ್ಪು. ಅಮೃತ, ನಿನಗೊಂದು ಗತಿ ಕಾಣಿಸಲು ಬಿಡಲ್ಲ. ಜಯದೇವ್, ಆ ನಿನ್ನ ಮುದ್ದಾದ ತಂಗಿ ನನ್ನ ಪ್ರೇಮ ಬಂಧನದಲ್ಲಿ ಬಿದ್ದು ಗುಬ್ಬಿಯಾಗಿದೆ. ಆ ಗುಬ್ಬಿಯನ್ನು ನನ್ನ ಪಂಜರದಲ್ಲಿ ಸಿಲುಕಿಸಿ ಅವಳಿಗೆ ವಿಲವಿಲನೆ ಒದ್ದಾಡಿ ಅವಳ ಕಣ್ಣೀರು ಬರುವಂತೆ ಮಾಡಿಲ್ಲ ಆದರೆ ನನ್ನ ಹೆಸರು ಬೇರೆಯವರ ಬದುಕಲ್ಲಿ ನಾಂದಿ ಹಾಡುವ ವಿನಾಶನೆಲ್ಲ ಕಣ. ಈ ವಿನಾಶ ಕೊಟ್ಟರೆ ಪುಣ್ಯದ ಸಂಕೇತ. ಇನ್ನು ನೋಡ್ತಾ ಇರೋ ನನ್ನ ಪ್ರೇಮದ ಕಪಟ ಕಾರಸ್ಥಾನ.
ಏನೋ ಯಾಕೋ ನಿನ್ನ ನೋಡ್ತಾ ಇದ್ರೆ ಅದ್ ಯಾರದೋ ಬದುಕಿಗೆ ನಾಂದಿ ಆಡ್ತಾ ಇರೋ ತರ ಕಾಣ್ತಾ ಇದೆ. ಯಾರದು, ಹುಡುಗಿನ ಅಥವಾ ಹುಡುಗಿನ ಅಂತ? ಜಯದೇವ್, ನನಗೆ ಹುಡುಗರ ಬಗ್ಗೆ ವಿಚಾರ ಮಾಡಿ ಗೊತ್ತೇ ಇಲ್ಲ ಕಣೋ. ಏನಿದ್ರು ಈ ಕಣ್ಣಿಗೆ ಕಾಣೋದು ಬರೀ ಹುಡುಗಿಯರಷ್ಟೇ. ಇಂದು ಆ ರಾಜನನ ತಂಗಿ ಅಂಜಲಿ ಕನಸಿಗೆ ಬಂದು ಪ್ರೇಮದ ಚಿಮ್ಮನ ನೀಡಿ ಹೋಗಿದ್ದಾಳೆ. ಅಂದ ಮೇಲೆ ಅವಳಿಗೆ ಆ ಚಿಮ್ಮನದ ರುಚಿ ತೋರಿಸಲೇಬೇಕಲ್ಲವೇ? ಗೆಳೆಯ, ನನಗೂ ಕೂಡ ಆ ಹುಡುಗಿಯ ಮೇಲೆ ತುಂಬಾ ಆಸೆ ಇದೆ ಕಣೋ. ಆದರೆ ಏನು ಮಾಡಲಿ, ಎಲ್ಲ ಟೈಮಲ್ಲಿ ನನ್ನ ಕೈಯಿಂದ ಮಿಸ್ ಆಗಿ ಬಿಡ್ತಿದ್ದಾಳೆ. ನಾನು ತಿನ್ನಬೇಕು ಅಂದಾಗ ಅವಳ ಗೆಳೆಯ ಅಜಯ್ ಮತ್ತು ವಿಶಾಂತ್ ಅವಳ ಜೊತೆಯಲ್ಲೇ ಇರ್ತಾರೆ ಕಣೋ. ಅಂದ್ರೆ ಅವನಿಗೆ ಕಣ್ಗಾವಲಾಗಿ ಅವರಿಬ್ಬರು ಇದ್ದಾರೆ ಅಂತ ಆಯ್ತು. ಅವರಿಬ್ಬರ ಕಣ್ಣು ತಪ್ಪಿಸಿ ಅವಳ ಶಿಲವನ್ನುಂಡು ಯಾರು ಮೂಸದೆ ಇರುವಂತೆ ಮಾಡಿಲ್ಲ ಆದರೆ ನಾನು ವಿನಾಶನೇ ಅಲ್ಲ ಕಣ. ಅದರಲ್ಲಿ ಅರ್ಧ ನನಗೂ ಕೊಡೋದು ಮಾತ್ರ ಮರಿಬೇಡ ಗೆಳೆಯ. ಜೊತೆಯಲ್ಲೇ ಕುಡಿತೀವಿ ಅಂದ ಮೇಲೆ ಇದನ್ನು ಕೂಡ ಜೊತೆಯಲ್ಲಿ ಮಾಡಿಲ್ಲ ಅಂದ್ರೆ ಹೇಗೋ. ನಿನಗೆ ಸಿಗದೇ ಇರ್ತೇನೋ, ಏನಿದ್ರು ಜೊತೆಯಲ್ಲೇ ಆದ್ರಾಯ್ತು. ಒಂದು ದಿನ ಆ ವರ್ಧನ್ ಅವಳ ಮನೆಗೆ ಹೋದಾಗ ಅವನಿಗೆ ಬಾಯಿಗೆ ಬಂದಿದ್ದು ಬೈದಿದ್ದಲ್ಲದೆ ಅವನ ಮೇಲೆ ಕೈ ಮಾಡಿ ಕೊಡಿಸಿದಾಳೆ. ಅಂದ ಮೇಲೆ ಇಬ್ಬರು ಸೇರಿ ಆ ಹುಡುಗಿಯ ಶೀಲವನ್ನು ಹಾಳು ಮಾಡಿ ಅವಳಿಗೆ ಸೂಳೆ ಮಾಡಿ ಬರೋಣ ಕಣ. ಮಿತ್ರ ಮಿತ್ರ, ಇದು ಕಣ ಜೊತೆಯಲ್ಲಿ ಇದ್ದು ಹಠ ಸಾಧಿಸುವುದು ಅಂದರೆ. ಅಂಜಲಿ, ಇನ್ನು ಮುಂದೆ ಚಂದನ ವನದ ಚಂದ್ರಿಕೆ ಆದ ನಿನ್ನನ್ನು ಬರಡು ಭೂಮಿಯನ್ನಾಗಿ ಮಾಡಿಲ್ಲ ಅಂದರೆ ನಾವು ಮೀಸೆ ಅಂತ ಗಂಡಸರೇ ಅಲ್ಲ ಕಣ. ನೀನು ಹಣಕ್ಕಾಗಿ ದುಡಿಯುವ ಬಡವ, ಆದರೆ ನಾವು ಹಣದಿಂದಲೇ ಕೊಂಡುಕೊಳ್ಳುವ ಭಾರ್ಗವ. ಆ ನಿನ್ನ ರೂಪ ರಾಶಿ ತುಂಬಿದ ತಂಗಿಯನ್ನು ಕಂಡರೆ ಏನೋ ಪಾಪ ಅನ್ಸುತ್ತೆ ಕಣ. ಇವತ್ತೇ ಬರ್ತೀವಿ ಆ ನಿನ್ನ ತಂಗಿಯ ಶಿಲವನ್ನು ಕುತ್ತು ತಿನ್ನುವ ಮೃಗಪಕ್ಷಿಯಾಗಿ. ಯಾಕಮ್ಮ ನಮ್ಗೆ ಇಷ್ಟೊಂದು ಕಷ್ಟ ಕೊಡ್ತಿದ್ಯಾ? ಕಷ್ಟದಲ್ಲಿ ಬೆಳೆದ ನಮಗೆ ಇಷ್ಟೊಂದು ಕಷ್ಟ ಸಹಿಸೋಕಾಗ್ತಿಲ್ಲಮ್ಮ. ಅದು ಅಲ್ಲದೆ ಸಣ್ಣ ಮಕ್ಕಳು, ಎಳೆ ಮಕ್ಕಳನ್ನ ಅತ್ಯಾಚಾರ ಮಾಡ್ತಿರೋ ಇಂಥ ಭ್ರಷ್ಟರನ್ನ ಸಂಹಾರ ಮಾಡೋಕೆ ಯಾಕಮ್ಮ ನೀನು ಇನ್ನೂ ಬಂದಿಲ್ಲ? ತಾಯಿ, ಆದಷ್ಟು ಬೇಗ ಇಂಥ ದುಷ್ಟರನ್ನ ಸಂಹಾರ ಮಾಡಮ್ಮ, ಸಂಹಾರ ಮಾಡು. ಹೀಗೆ ನೀನು ಕಣ್ಮುಚ್ಕೊಂಡು ಕೂತ್ರೆ ಇಂಥವ್ರನ್ನ ಸಂಹಾರ ಮಾಡೋರು ಯಾರಮ್ಮ? ಹೇಳಮ್ಮ ತಾಯಿ, ಹೇಳು. ದೇವರು ಎಲ್ಲಿದ್ದಾನೆ? ಆ ನಿನ್ನ ದೇವರ ನಿಮ್ಮಂತವರ ಬಡವರ ಕೂಗು ಆ ದೇವರಿಗೆ ಕೇಳಿಸುವುದಿಲ್ಲ ಕಣೆ. ಯಾಕೆಂದರೆ ಆ ನಿನ್ನ ದೇವರು ಬರೋದು ಜನ ಜನ ಕಾಂಚನನ ಶಬ್ದವನ್ನು ಕೇಳಿ. ಅಂಜಲಿ, ದೇವರನ್ನು ಬಾ ಬಾ ಎಂದು ಕರೆದಾಕ್ಷಣ ಆ ನಿನ್ನ ದೇವರು ಬಂದು ದುಷ್ಟರ ಸಂಹಾರ ಮಾಡಲು ಸಾಧ್ಯವಿಲ್ಲ ಕಣೆ. ಯಾಕೆಂದರೆ ಈ ದುಷ್ಟರೇ ಕಣೆ ಆ ನಿನ್ನ ದೇವರನ್ನ ಆ ಗರ್ಭಗುಡಿಯಲ್ಲಿ ಕೂಡಿಸಿದವರು. ನಾವು ಈ ಪಟ್ಟಣಕ್ಕೆ ಬರುವ ಮುನ್ನ ಸಾವಿರಾರು ಬಡವರನ್ನ ತುಳಿದು ಈ ಪಟ್ಟ ಸ್ವೀಕಾರ ಮಾಡಿರುವುದು. ಯಾರು ನೀವು? ಒಂದೇ ಸಮನೆ ಬಂದು ದೇವ್ರ ಮುಂದೆ ಈ ತರ ಅಪವಾದ ಆಗ್ತಿದ್ದೀರಲ್ಲ. ನೋಡಿ, ನಿಮ್ದೇನೇ ಇದ್ರು ನಿಮ್ಮ ಹತ್ರ ಇಟ್ಕೊಳ್ಳಿ. ನಿಮ್ಮ ಈ ಗರ್ವದ ಮಾತನ್ನ ದೇವ್ರ ಮುಂದೆ ಇಟ್ಕೊಳ್ಬೇಡಿ. ಇಲ್ಲಿ ಭಕ್ತಿಯಿಂದ ಕೈ ಮುಗ್ಬೇಕೆ ವಿನಃ ನಿಮ್ಮ ದುರಂಕಾರದ ಮಾತುಗಳನ್ನ ಹಾಳ್ಬೇಡಿ. ವಿನಾಶ್ ಅಂತ ಹಾಗೂ ಇವನು ಜಯದೇವ್, ನಿಮ್ಮಣ್ಣನ ಫ್ಯಾಕ್ಟರಿಯ ಮ್ಯಾನೇಜರ್. ಗೊತ್ತಾಯ್ತಾ ಮಿಸ್ ಅಂಜಲಿ? ನೋಡು, ನಿಮ್ಮಂತ ಹೆಣ್ಣಿನಿಂದ ನಾನು ಏನು ಕಲಿಯಬೇಕಾಗಿಲ್ಲ ಕಡೆ. ಇಲ್ಲಿ ನಾನು ನಡೆದದೇ ದಾರಿ. ನಾನು ಮನಸ್ಸು ಮಾಡಿದರೆ ಹಿಂದೆ ಇದೇ ಜಾಗದಲ್ಲಿ ದೇವಸ್ಥಾನವನ್ನು ನೆಲಸಮನ ಮಾಡಿ ನಾಳೆನೆ ಮತ್ತೊಂದು ಫ್ಯಾಕ್ಟರಿಯ ಒಡೆಯನಾಗುವೆ. ನಿನ್ನಿಂದ ಜಾಸ್ತಿ ಮಾತು ಆಡಬೇಕಾಗಿಲ್ಲ. ಹೌದಾ ಸರ್?
ತಪ್ಪಾಯ್ತು, ಏನೋ ತಿಳಿದೆ ಮಾತಾಡಿದೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಕ್ಷಮಿಸು ಅಂಜಲಿ, ಕ್ಷಮಿಸುವಂತ ತಪ್ಪು ನೀನೇನು ಮಾಡಿಲ್ಲ ಕಣೆ. ಜಸ್ಟ್ ಒಂದು ಮಾತು ಅಂದೆ ಅಷ್ಟೇ. ಕ್ಷಮಿಸುವಂತ ತಪ್ಪು ಮಾಡುವರು ನಾವು. ಯಾಕೆಂದರೆ ಈ ದೇವಸ್ಥಾನದ ಮುಂದೆ ಈ ನಿನ್ನ ಅಮೃತದಿಂದ ತುಂಬಿರುವ ದೇಹವನ್ನ ರುಚಿ ರುಚಿಯಾಗಿ ಸವಿದು ಹಾಗೆ ನಿನ್ನ ದಾರಿಯಲ್ಲಿ ಬಿಟ್ಟು ಬಿಡ್ತೀನಿ. ಆವಾಗ ನಮ್ಮನ್ನ ಕ್ಷಮಿಸುತ್ತೀಯ ಅಲ್ವಾ? ಏ, ಬಾಯಿ ಬಿಗಿಡಿದು ಮಾತಾಡು. ನಾಲ್ಗೆ ಉದ್ದ ಇದೆ ಅಂತ ಬಾಯಿ ಬಂದಾಗೆ ಮಾತಾಡಿದ್ರೆ ನಾನು ಕೂಡ ಹೊರಗೆ ಬಿಟ್ಟಿರೋ ಚಪ್ಪಲಿಯಿಂದ ಕಪಾಳ ಮೋಕ್ಷ ಮಾಡ್ಬೇಕಾಗುತ್ತೆ. ಎಚ್ಚರ ಎಚ್ಚರ! ನಿನ್ನಂತ ಹೆಣ್ಣಿನಿಂದ ಈ ವಿನಾಶಿನಿಗೆ ಎಚ್ಚರ. ನೋಡಿಲಿಕ್ಕೆ ರೆಂಡೆ ಊರ್ವಶಿ ಅಂತಿದ್ದರು, ಮಾತಿನಲ್ಲಿ ಒಣಕೆ ಹಬ್ಬವನ ನುಡಿಗಳು. ನಿನ್ನಂತ ಬಾಯಿಂದ ಬರಬೇಕಾದ್ರೆ ಮೆಚ್ಚಬೇಕು ಅಂಜಲಿ, ಮೆಚ್ಚಬೇಕು. ಎದೆ ಉಬ್ಬಿಸಿ ನಿನ್ನಂತವಳೆ ಈ ನಡೆಯುವಾಗ ಇನ್ನು ಜಡೆಯನ್ನು ಸೃಷ್ಟಿ ಮಾಡುವ ನಮ್ಮಂತ ಗಂಡು ಎಷ್ಟು ಮಾತನಾಡಬೇಕು? ನಿನ್ನ ಈ ಸುಂದರವಾದ ಬೈಮಾಟವನ್ನು ಸೊಯ್ಯಲು ಬಂದಿರುವ ಜೇನು ನೊಣಗಳು ನಾವು. ರಸವನ್ನು ಹೀರದೆ ಹಿಂದೆ ಕಾಲಿಡುವ ಮಕ್ಕಳೇ ಇಲ್ಲ ಕಡೆ. ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಅನ್ನೋ ಗಾದೆನೇ ಇರುವಾಗ ಆ ನಿನ್ನ ದೇವರೇ ನಿನ್ನನ್ನ ನಮ್ಮ ಮುಂದೆ ಬಿಟ್ಟಿರುವಾಗ ಅದನ್ನ ಬೇರೊಬ್ಬನಿಗೆ ಉಳಿಸಲು ನಾವೇನು ಸ್ವಾಭಿಮಾನಿಗಳ? ನೋ, ರಣ ಹತ್ತುಗಳು. ನೋಡಿ, ದಯವಿಟ್ಟು ನಿಮಗೂ ಮನೇಲೊಬ್ಬ ತಂಗಿ ಇರ್ತಾಳೆ, ನನ್ನನ್ನು ನಿಮ್ಮ ತಂಗಿ ಅಂತ ದಯವಿಟ್ಟು ತಂಗಿ ಅದು ನಮಗೆ. ಹೀಗೆ ಕಂಡವರನ್ನೆಲ್ಲ ತಂಗಿ ಎಂದುಕೊಂಡರೆ ನಮ್ಮ ಕಾಮ ದಾಹವನ್ನು ತೀರಿಸಿಕೊಳ್ಳಲು ನಾವೇನು ಹುಲಿ ಅಥವಾ ಸಿಂಹದಲ್ಲಿ ಹೋಗಬೇಕೇನೆ? ನಮ್ಮ ಮನೆಯಲ್ಲಿರುವವಳು ಮಾತ್ರ ಹೆಣ್ಣು, ಬೀದಿಯಲ್ಲಿರುವವಳು ಕೇವಲ ನಮ್ಮ ಕಾಮದಾಟಕ್ಕೆ ಬಲಿಯಾಗೋ ಒಂದು ಹೆಣ್ಣು ಅಷ್ಟೇ. ನಿಮ್ಮ ಮನೆಯಲ್ಲಿ ಒಬ್ಳು ಹೆಣ್ಣಿದ್ದಾಳೆ ಅಂತ ಹೇಳಿದ್ದಲ್ಲ, ನನಗೊಬ್ಬ ಅಣ್ಣ ಇದ್ದಾನೆ, ಅವನಿಗೂ ಹಣ್ಣು ತಿನ್ನೋ ಆಸೆ ಆಗಿದೆ. ನಿಮ್ ಮನೆ ಕಳಿಸ್ತೀನಿ, ನಿಮ್ ತಂಗಿ ಜೊತೆ ಕೇಳಿ. ಇವಳನ್ನು ಹೀಗೆ ಬಿಟ್ಟರೆ ಜಾಸ್ತಿನೇ ಮಾತನಾಡುತ್ತಾಳೆ ಕಣ. ಬೇಗನೆ ಬಾಳೆಹಣ್ಣಿನ ಸಿಪ್ಪೆ ಸುಲಿದು ರೋಡಿನಲ್ಲಿ ಬಿಸಾಡಿ ಬರೋಣ. ಬಾರೆ ನಾನೇನು ಮಾಡ್ಬೇಡಿ, ನನ್ನ ಬಿಟ್ಬಿಡಿ, ನಿಮ್ ಕೈ ಮುಗ್ದು ಬೇಡ್ಕೊಳ್ತೀನಿ. ದಯವಿಟ್ಟು ನಾನೇನು ಮಾಡ್ಬೇಡಿ. ದಯವಿಟ್ಟು ನನ್ ಮನೆಗೆ ಹೋಗ್ಬೇಕು, ನನ್ ಬಿಟ್ಬಿಡಿ, ನಾನೇನು ಮಾಡ್ಬೇಡಿ. ಹೇಡಿಗ ಸಭ್ಯರ ಸದನ ಸಮಾಧಿಯಾಗುವ ಅವಳನ್ನ ಬಿಟ್ಟು ಬಿಡಿ, ಇಲ್ಲವಾದರೆ ನಿಮ್ಮನ್ನ ಮೆಟ್ಟಿ ತುಳಿಯಬೇಕಾಗುವುದು. ಏನು ಮೆಟ್ಟಿ ತುಳಿಯಬೇಕಾಗುತ್ತದೆ? ಏ ಬುದಿಗುಗೆ, ನಿನ್ನಂತವನು ನಮ್ಮನ್ನು ಮೆಟ್ಟಿ ತುಳಿತೀಯ, ಅದು ಈ ವಿನಾಶನಿಗೆ. ಏ ಮುದಿಯ, ನಾವು ನಿಮ್ಮಂತವರಿಗೆ ಕೊಡುವುದು ಅದಕ್ಕೆ ಬುನಾದಿ. ತಲೆ ಕೆಟ್ಟರೆ ನಿಮ್ಮೆಲ್ಲರ ಸಮಾಜ. ಮುದಿಯ ಹೌದಾ? ನಾನೊಬ್ಬ ಮುದಿಯನೇ, ಆದರೆ ನನ್ನಂತ ಮುದಿಯರಿಂದಲೇ ನಿಮಗೆ ಸ್ವಾತಂತ್ರ್ಯ ಸಿಕ್ಕಿದಂತೂ ಮಾತ್ರ ಮರೆಯಬೇಡಿ. ಅಂದು ಬ್ರಿಟಿಷರ ಅಟ್ಟಹಾಸಕ್ಕೆ ನಮ್ಮಿಂದಲೇ ಬುನಾದಿ ಸಿಕ್ಕಿದ್ದು.
ಸರಿಯಾಗಿ ತಕ್ಕಡಿಯಲ್ಲಿ ತೂಗಿದರೆ ನಿನ್ನ ತೂಕದ ಮಾಂಸ ಕೂಡ ತೂಗುವುದಿಲ್ಲ. ಅಂತ ತಕ್ಕಡಿಗೆ ಮಣ್ಣೆರಚಿಯ ನ್ಯಾಯವನ್ನ ಮಾಡೋ ನಮಗೆ ನೀತಿಯ ಪಾಠವೇ? ಶಬಾಷ್ ಮುದಿಯ, ಶಬಾಷ್. ಹೇ, ಬಂದದಾರಿಗೆ ಸುಂಕ ಇಲ್ಲ ಎಂದು ಸುಮ್ಮನೆ ನಡೆ. ಇಲ್ಲ, ಇವರ ಶೀಲಾರಣ ಮಾಡುವುದನ್ನು ಕಣ್ತುಂಬ ನೋಡಿ ಹೋಗೋ. ನನ್ನ ಉಸಿರಿರುವವರೆಗೂ ಆಕೆ ನಾ ಮುಟ್ಟಿಲಿಕ್ಕೆ ನಾ ಬಿಡಲ್ಲ. ಇವಳು ನನ್ನ ಮಗಳ ಸಮಾನ. ಮುಟ್ಟಿದರೆ ಇದೇ ಕಟ್ಟಿಗೆಯಿಂದ ನಿಮ್ಮಿಬ್ಬರ ಬುರುಡೆ ಹೊಡೆಯಬೇಕಾಗದು. ಎಚ್ಚರ. ಈ ದುಷ್ಟರ ಹತ್ರ ಏನಪ್ಪ ಮಾತು? ಪಾಪ ಮೊದಲಿನಿಂದ ಹೊರಟೋಗೋಣ ಪಾಪ. ಹೊರಟು ಹೋಗಲು ಬಿಡುವರಲ್ಲ ಕಡೆ ಇವರು. ಜಯ, ಆ ಮುತ್ತನ್ನು ಹಿಡಿದು ಗಟ್ಟಿಯಾಗಿ ಮರಕ್ಕೆ ಕಟ್ಟಿ ಹಾಕೋ. ಬೇಡ, ಬೇಡ. ಗೆಳೆಯ, ಇಂದು ನಿನ್ನ ಮಾತಿನಂತೆ ಈ ಜಿಂಕೆಯ ಬೇಟೆ. ಬಾ ಚಲಿ, ಬಾ. ದಯವಿಟ್ಟು ಬಾ ನನ್ನ ಚಲಿ. ದಯವಿಟ್ಟು ಯಾಕಪ್ಪ ನನ್ನ ಬಾಳಲ್ಲಿ ಈ ತರ ಚಿತ್ರ ನೀಡ್ತಾ ಇದ್ದೀನಿ ದೇವಾ, ಚಿತ್ರ ಅಯ್ಯೋ ಬಿಟ್ಬಿಡಿ ಅಣ್ಣ, ಅಪ್ಪ, ನಾನೇನು ಮಾಡ್ಬಿಡಿ, ನನ್ನ ಬಿಟ್ಬಿಡಿ. ಅಯ್ಯೋ ಬಿಟ್ಬಿಡಿ, ಅಯ್ಯೋ ಬಿಟ್ಬಿಡಿ ಅಣ್ಣ. ಅಯ್ಯೋ ವಿಧಿ, ಯಾಕಪ್ಪ ನನ್ನ ಬಾಳಿನಲ್ಲಿ ಈ ತರ ಬಿರುಗಾಳಿ ಬೀಸ್ತಿದೆ ದೇವರೇ, ಬಿರುಗಾಳಿ ಬೀಸ್ತಿದೆ ದೇವ. ಈ ಬಡವನ ಕಣ್ಣೀರೆ ಕೂಗು ಕೇಳಲಿಲ್ಲವೇ ದೇವ ನಿನಗೆ? ಬಡವನ ಕುಡಿಯನ್ನು ಕಿತ್ತುಕೊಂಡೆ ದೇವ, ಕಿತ್ತುಕೊಂಡೆ. ಈಗ ಈ ಮುದ್ದು ಮಗಳನ್ನ ನೋಡಿ ಕಣ್ ತುಂಬಿಸ್ಕೊಳ್ತಾ ಇದ್ದೀದೇವಾ, ಕಣ್ ತುಂಬಿಸ್ಕೊಳ್ತಾ ಇದ್ದೀನಿ. ಆದ್ರೆ ಇಂಥ ಮಗುವನ್ನು ನೀನು ನಡು ನೀರಿನಲ್ಲಿ ಮಾಡಿಬಿಟ್ಟಿದೇವಾ, ತೇಲುವಂತೆ ಮಾಡಿಬಿಡಿ. ಯಾಕಪ್ಪ ಇಂಥ ಬಡವನ ಬಾಳಲ್ಲಿ ಇಂಥ ಬಿರುಗಾಳಿಯಲ್ಲಿ ಬೀಸ್ತಾ ಇದ್ದೀವಾ, ಬೀಸ್ತಾ ಇದ್ದೀವಿ. ಅಪ್ಪ, ಏನಾಯ್ತಪ್ಪ? ಅಪ್ಪ, ಏನಾಯ್ತಪ್ಪ? ಹೇಳಲು ಏನು ಉಳಿದಿಲ್ಲ ರಾಜನ್, ಏನು ಉಳಿದಿಲ್ಲ ರಾಜನ್, ಹೇಳಲು ಏನು ಉಳಿದಿಲ್ಲ ರಾಜನ್. ಅಲ್ಲೇ ನೋಡಪ್ಪ, ಅಂಜಲಿ ಕೂಗು ಬರ್ತಾ ಇದೆ. ಏನಾಯ್ತಪ್ಪ? ಅಂಜಲಿ, ಯಾರಮ್ಮ ನಿನ್ನ ಈ ರೀತಿ ಮಾಡಿದವರು? ಹೇಳಮ್ಮ, ಹೇಳು. ಬಡತನದ ಬಗೆಯಲ್ಲಿ ಗರ್ಭಗುಡಿಯ ಸಮ್ಮುಖದಲ್ಲಿ ಇಂಥ ಹೇಯ ಕೃತ್ಯ ಮಾಡಿದವರು ಯಾರಮ್ಮ? ಹೇಳಮ್ಮ, ಹೇಳು. ಅಣ್ಣ, ಅಣ್ಣ, ಹೇಳೋಕೇನು ಉಳಿದಿಲ್ಲ ಅಣ್ಣ. ಆ ನರ ರಾಕ್ಷಸರು ನನ್ನ ಶೀಲವನ್ನ ಕುಕ್ಕೆ ಬಿಟ್ರು ಅಣ್ಣ.
ರಾಜ, ಅವಳನ್ನು ಎಳೆದುಕೊಂಡು ಹೋಗುವಾಗ ಸಮಯಕ್ಕೆ ಬಂದು ನಾನು ಅವಳು ರಕ್ಷಿಸಲು ಪ್ರಯತ್ನ ಪಟ್ಟೆ. ಆದರೆ ಆ ಕಿಡಿಗಳು ನನ್ನನ್ನು ಈ ಮರಕ್ಕೆ ಕಟ್ಟಾಗಿರಪ್ಪ, ಈ ಮರಕ್ಕೆ ಕಟ್ಟಾಗಿ ಚಿತ್ರ ಹಿಂಸೆ ನೀಡಿ ಇವಳನ್ನ ಬಲಾತ್ಕಾರ. ಅಪ್ಪ, ಯಾರಪ್ಪ ಅವರು? ನನ್ನ ತಂಗಿಯ ಸುಂದರವಾದ ಬದುಕನ್ನೇ ಸರ್ವನಾಶ ಮಾಡಿದ ಕಟುಕರು. ಹೇಳಪ್ಪ, ಹೇಳು. ಅವರನ್ನು ಈಗಲೇ ಹೋಗಿ ಸಮಾಧಿ ಕಟ್ಟೆಯಲ್ಲಿ ಮಲಗಿಸಿ ಬರುತ್ತೇನೆ. ಮತ್ಯಾರಪ್ಪ ಅವರೇ ಕಣೋ ಹೇಳಿಗಳು. ನಿಮ್ಮ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ದುಡಿಯುವ ನ್ಯಾಯವಾದಿ ಜಯದೇವ್ ಹಾಗೂ ವಿನಾಶ್, ಎಣಿಸಿಕೋ ನಿನ್ನ ಮಗನೇ ನಿನ್ನ ಕೊನೆಯ ದಿನಗಳನ್ನು. ಇನ್ನು ಮುಂದೆ ನಿಮ್ಮಿಂದಲೇ ಮರಣ ಅನ್ನೋದು ಮರೆಯಬೇಡ. ಜಯದೇವ್, ನನ್ನ ತಂಗಿಗೆ ಆದಂತೆ ನಿನ್ನ ತಂಗಿಗೂ ಅನ್ಯಾಯ ಆಗುವ ಹಾಗೆ ಮಾಡಿಲ್ಲ. ನಾನು ಈ ತಂಗಿಯ ಅಣ್ಣನೇ ಅಲ್ಲ. ಬಾ ಹೋಗೋಣ. ಇನ್ನೊಮ್ಮೆ ನಮ್ಮ ಅರುಣ್ ಅವನ ಮಗಳ ಕಥೆ ನಿಮಗೆ ಹೇಳಿದ ನಾನು. ಹೌದಪ್ಪ, ಹೇಳಿದ್ದೆ. ಆ ವಿಷಯ ಇವಾಗ ಯಾಕಪ್ಪ? ಅನ್ನದಷ್ಟ ಬೇರೆ ಯಾರು ಇಲ್ಲ ಕಣೋ, ನಾನೇ ಕಣೋ. ಹೌದೇ ಕಣೋ, ನಾನೇ ಕಣೋ. ಆ ಪಾಪಿ ಅಪ್ಪ. ನಾನು ಜೈಲಿನಿಂದ ತಪ್ಪಿಸಿಕೊಂಡು ಬಂದು ನಿಮ್ಗೆ ನಾನು ದಾರಿಯಲ್ಲಿ ಸಿಕ್ಕಿದ್ದು ನಿನ್ನ ಹೇಳಿದ್ದು ಎಲ್ಲ ಸುಳ್ಳು ಕಣೋ, ಸುಳ್ಳು. ಆದರೆ ಈ ವಿಷಯ ಇಷ್ಟು ದೊಡ್ಡದಾಗಿ ನನಗೆ ಹೊರೆ ಆಗತ್ತಂತ ನಾನು ಅನ್ಕೊಂಡಿಲ್ಲ ರಾಜನ್. ಅಪ್ಪ, ಇಷ್ಟೊಂದು ನೋವಿದ್ದರೂ ಹೇಗಪ್ಪ ಮನದಲ್ಲಿ ಇಟ್ಟುಕೊಂಡು ಸುಮ್ಮನಿದ್ದೆ? ಮುದ್ದಾದ ನಿನ್ನ ತಂಗಿಯ ಮುಖ ನೋಡಿ ಎಷ್ಟೋ ಹೊತ್ತಿನಿಂದ ನನ್ನ ಎದೆಯಲ್ಲಿ ಕುಕ್ಕುತ್ತಿರುವ ನೋವನ್ನ ಆರಿಸಿ, ಆದರೆ ಆ ನೆರ ರಾಕ್ಷಸರನ್ನ ನನ್ನಿಂದಲೇ ಆಗಬೇಕು ಅವರ ಸಂಹಾರ. ಅದುವರೆಗೆ ಅದಕ್ಕಾಗಿನೇ ಆ ದಿವಸಕ್ಕೆ ಈ ಜೀವ ತಡೆಯುತ್ತಾ ಇದೆಯಪ್ಪ, ಅವನನ್ನ ಹುಡುಕಿ ಅಲ್ಲಿದ್ದರು ಅವನ ಹುಡುಕಿ ಆ ಹೇಡಿಯನ್ನ ತಕ್ಕ ಶಿಕ್ಷೆ ನೀಡಿಲ್ಲ ಅಂದ್ರೆ ನನ್ನ ಕಣ್ಣಿಗೆ ಅಲ್ಲಿವರೆಗೂ ನಿದ್ರೆ ಅನ್ನೋದೇ ಇಲ್ಲ. ನನ್ನಿಂದ ಏನಾದರೂ ತಪ್ಪಿದ್ದರೆ ಕ್ಷಮಿಸಪ್ಪ. ಇದುವರೆಗೆ ಇಂಥ ಘಟನೆ ನಿಮ್ಮ ಬಾಳಲ್ಲಿ ನಡೆದಿದೆ ಅಂತ ನಮಗೆ ತಿಳಿದಿರಲಿಲ್ಲಪ್ಪ. ಇನ್ನು ಮುಂದೆ ಈ ಮಗ ನಿಮಗಾಗಿ ದುಡಿತಾನಪ್ಪ. ರಾಜ, ನನ್ನಿಂದ ನಿನಗೆ ತೊಂದರೆ ಬೇಡಪ್ಪ ರಾಜ, ತೊಂದರೆ ಏನೂ ಇಲ್ಲಪ್ಪ. ನೋಡಿ, ಇನ್ನು ಮುಂದೆ ಅಜಯ್ ಬಂದಾಗ ನೀವು ನಮ್ಮಲ್ಲೇ ಇಲ್ಲಿರುವ ವಿಷಯ ಅವನಿಗೆ ತಿಳಿಯಲ್ಲ. ಆದರೆ ಅವನಲ್ಲಿ ಏನಾದರೂ ವಿಷಯ ಇದ್ದರೆ ಅದನ್ನು ನಾನು ತಿಳಿದು ಮುಂದಿನ ಸಂಚನ್ನು ನಾನು ರೂಪಿಸುತ್ತೇನೆ. ಈ ವಿಷಯ ನಮ್ಮ ಮೂವರಲ್ಲಿ ಬಿಟ್ಟರೆ ಮತ್ತೆ ಯಾರಿಗೂ ತಿಳಿಯಕೂಡದು. ಬನ್ನಿ ಅಪ್ಪ, ಬಾ ಅಂಜು, ಹೋಗೋಣ.